ಸುಹಾಸಿನಿಗೆ ಸ್ವಾಗತ. ನಾವು ಬ್ರೈನ್ ಟ್ಯೂಮರ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಬಾಗಲಕೋಟ್ನಿಂದ ಜ್ಯೋತಿ ಕರೆ ಮಾಡಿದ್ದಾರೆ. ಜ್ಯೋತಿ, ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ. ನಿಮ್ಮ ಪ್ರಶ್ನೆ ಏನು ಕೇಳಿ. ಜ್ಯೋತಿ ಮಾತಾಡಿ. ಜ್ಯೋತಿ, ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ಮಾತಾಡಿ. ಓಕೆ ಡಾಕ್ಟರ್, ಈಗ ನಾವು ಮಾತಾಡ್ತಾ ಇದ್ವಿ ಟ್ರೀಟ್ಮೆಂಟ್ ಬಗ್ಗೆ. ಹಾಗಾದರೆ ಎಷ್ಟು ಕಾಸ್ಟ್? ನಾರ್ಮಲಿ ಯಾವುದೇ ಕ್ಯಾನ್ಸರ್ ಅಥವಾ ಟ್ಯೂಮರ್ಗೆ ಟ್ರೀಟ್ಮೆಂಟ್ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ. ಸೊ ಈ ಥೆರಪಿ ಹೇಗೆ ಅಂತ? ಹೌದು, ನಾರ್ಮಲಿ ಅಷ್ಟು ಕ್ಯಾನ್ಸರ್ ಥೆರಪೀಸ್ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಕೀಮೊಥೆರಪಿ, ರೇಡಿಯೇಷನ್. ಆಮೇಲೆ ಕೀಮೊಥೆರಪಿ ಒಂದೊಂದು ಸೈಕಲ್ ಮಲ್ಟಿಪಲ್ ಸೈಕಲ್ಸ್ ಮಾಡಬೇಕಾಗುತ್ತೆ. ಒಂದೊಂದು ಸೈಕಲ್ ಸಮ್ಟೈಮ್ಸ್ ಆಲ್ಮೋಸ್ಟ್ 1 ಲಕ್ಷ ಆಗುತ್ತೆ. ಈ ಥೆರಪಿ ಕಂಪ್ಯಾರಿಟಿವ್ಲಿ ತುಂಬ ಚೀಪಾಗಿದೆ. ಅದಕ್ಕೆ ಪೂರ್ತಿ ಥೆರಪಿಗೆ ಫುಲ್ ಕಾಸ್ಟ್ 1.5 lakhs ಆಗುತ್ತೆ. ಆ್ಯಂಡ್ ಅದುವೇ ಇದು ಸಬ್ಸಿಡೈಸ್ ಮಾಡಿದ್ದೀವಿ ನಾವು. ಇದು ಒಂದು ಡಾಕ್ಟರ್ ಎ ಗೋಪಾಲಕೃಷ್ಣ ಮೆಮೋರಿಯಲ್ ರಿಸರ್ಚ್ ಫೌಂಡೇಶನ್ ಇದೆ. ಇದು ನಮ್ಮ ಲೇಟ್ ಡಾಕ್ಟರ್ ಎ ಗೋಪಾಲಕೃಷ್ಣ ನಮ್ಮದು ಎಮಿರಿಟಸ್ ಸೈಂಟಿಸ್ಟ್ ಆ್ಯಂಡ್ ಪ್ರೊಫೆಸರ್ ಇದ್ದರು ಇಲ್ಲಿ. ಇದು ಇಂಡಿಯಾದ ಫೋರ್ಮೋಸ್ಟ್ ಸೈಂಟಿಸ್ಟ್ ಇದ್ದರು ಸೆಲ್ ಬಯಾಲಜಿಲಿ. ಅವ್ರ ಹೆಸರಲ್ಲಿ ಒಂದು ರಿಸರ್ಚ್ ಫೌಂಡೇಶನ್ ಇದೆ. ಆ ಫೌಂಡೇಶನ್ ಥ್ರೂ ನಾವು ಪೇಷಂಟ್ಸ್ ಹೂ ಆರ್ ಪುವರ್, ಯಾರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ, ಅವ್ರನ್ನು ಟ್ರೀಟ್ ಮಾಡ್ತೀವಿ ನಾವು. ಫ್ರೀ ಆಗಿ ಫ್ರೀ ಟ್ರೀಟ್ ಮಾಡ್ತೀವಿ. ಓಕೆ, ಈಗ ಗುಲ್ಬರ್ಗಾದಿಂದ ಶ್ರೀದೇವಿ ಕರೆ ಮಾಡಿದ್ದಾರೆ. ಶ್ರೀದೇವಿ ಮಾತಾಡಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ, ಮಾತಾಡಿ ಶ್ರೀದೇವಿ. ನಮಸ್ತೆ ಸರ್. ನಮಸ್ಕಾರಮ್ಮ, ಹೇಳಿ. ಅದು ನಮ್ಗೆ ಒಂದು ಡೌಟ್ ಇತ್ತು. ಏನಂದ್ರೆ ಸಿಂಪ್ಟಮ್ಸ್ ಬಗ್ಗೆ. ಸಿಂಪ್ಟಮ್ಸ್ ತಲೆನೋವು ಮತ್ತೆ ವಾಮಿಟಿಂಗ್ ಅಂತ ಹೇಳಿದ್ರೆ, ಅದು ಬಿಟ್ಟು ಬೇರೆ ಏನಾದ್ರು ಸಿಂಪ್ಟಮ್ಸ್ ಇದೆಯಾ? ಇದು ಮುಂಚಿನ ಸಿಂಪ್ಟಮ್ಸ್ ತಲೆನೋವು, ವಾಮಿಟಿಂಗ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಏನಾದ್ರು ಕೈ ಕಾಲು ವೀಕ್ನೆಸ್ ಆಗಿದ್ದರೆ ಅದು ಸ್ವಲ್ಪ ಡೇಂಜರಸ್ ಸಿಂಪ್ಟಮ್ಸ್. ಬಟ್ ತಲೆನೋವು ವಾಮಿಟಿಂಗ್ ಆಗಿದೆ ಒಂದ್ಸತಿ ತೋರಿಸ್ಬೇಕು, ನಮ್ದು ಫಿಸಿಷಿಯನ್ ತೋರಿಸಿದ್ರೆ ಅದು ಸ್ವಲ್ಪ ಒಳ್ಳೆಯದು. ಯಾಕೆಂದ್ರೆ ಒನ್ ಆಫ್ ಮೈ ಕಸಿನ್ಗೆ ಬಂದು ತಲೆನೋವು ವಾಮಿಟಿಂಗ್, ಅದಕ್ಕೆ ನಾರ್ಮಲ್ ಟ್ರೀಟ್ಮೆಂಟ್ ತಗೊಂಡು ಫೈನಲ್ ಸ್ಟೇಜ್ ಅಲ್ಲಿ ನಾನು ಮಾತೊಟ್ಟೋಯ್ತು. ಅವಾಗ ನೋಡಿದಾಗ ಬ್ರೈನ್ ಟ್ಯೂಮರ್ ಅಂತ ಕನ್ಫರ್ಮ್ ಮಾಡಿದ್ರು ಡಾಕ್ಟರು. ಸೊ ಬಿಫೋರ್ ದಟ್ ಏನಾದ್ರು ಸಿಂಪ್ಟಮ್ಸ್ ಇದೆಯಾ ಅಂತ ತಿಳ್ಕೊಬೇಕಿತ್ತು. ನಾನು ಯಾವುದೇ ಇದ್ರಲ್ಲಿ ಸರ್ಚ್ ಮಾಡಿದ್ರು ಬರೀ ವಾಮಿಟಿಂಗ್ ಅಂತ ತಲೆನೋವು ಅಂತಾನೆ ಇತ್ತು. ರಿಮೈನಿಂಗ್ ಅದರ್ಸ್. ಹೌದು, ತಲೆನೋವು, ವಾಮಿಟಿಂಗ್, ಸಮ್ಟೈಮ್ಸ್ ವಿಜುವಲ್ ಪ್ರಾಬ್ಲಮ್ಸ್ ಅಂದರೆ ನೋಡೋಕ್ಕೆ ಸ್ವಲ್ಪ ಬ್ಲರಿಂಗ್ ಆಗುತ್ತೆ. ಇದೆಲ್ಲ ಸ್ವಲ್ಪ ಡೇಂಜರಸ್ ಸೈನ್ಸ್. ಅದು 7-8 ದಿವಸಕ್ಕಿಂತ ಜಾಸ್ತಿ ಆದರೆ ನೀವು ಇಮಿಡಿಯೇಟ್ಲಿ ಕನ್ಸಲ್ಟ್ ಮಾಡಬೇಕು ನಮ್ಮ ಫಿಸಿಷಿಯನ್ಗೆ. ಓಕೆ, ಈಗ ಬೆಂಗಳೂರಿಂದ ನವೀನ್ ಕರೆ ಮಾಡಿದ್ದಾರೆ. ನವೀನ್, ನಿಮ್ಮ ಪ್ರಶ್ನೆ ಏನು ಕೇಳಿ. ಮೇಡಮ್, ನಮ್ದು ನಾವು ಜಾಸ್ತಿ ಬಸ್ಸಲ್ಲೆಲ್ಲ ಓಡಾಡಿದ್ರೆ ವಾಮಿಟ್ ಆಗುತ್ತೆ, ಮತ್ತೆ ಜಾಸ್ತಿ ಆಯಾಸ ಆಗ್ತಾ ಇರುತ್ತೆ ಮೇಡಮ್. ಇದು ಮೋಸ್ಟ್ ಪ್ರಾಬಬ್ಲಿ ನಾವು ಹೇಳ್ತೀವಿ ಮೋಷನ್ ಸಿಕ್ನೆಸ್ ಅಂತ. ಇದು ಈಗ ಬ್ರೈನ್ ಟ್ಯೂಮರ್ ಅಂತ ಅನಿಸಲ್ಲ. ಬಟ್ ಇದು ಎವೋಮಿನ್ ಅಂತ ಟ್ಯಾಬ್ಲೆಟ್ ತೊಗೊಂಡ್ರೆ ಅದು ಸರಿ ಹೋಗ್ಬೇಕದು. ಅದು ಸರಿ ಹೋಗದಿದ್ರೆ ಒಂದ್ಸತಿ ಕನ್ಸಲ್ಟ್ ಮಾಡೋಣ. ಓಕೆ ಡಾಕ್ಟರ್, ನೀವು ಬ್ರೈನ್ ಟ್ಯೂಮರ್ ಥೆರಪಿ ಬಗ್ಗೆ ಹೇಳ್ತಾ ಇದ್ರಿ. ಸೊ ಇದು ಕಾಸ್ಟ್ ಕೂಡ 1.5 ಲಕ್ಷ ಆಗುತ್ತೆ. ಬೇರೆ ಟ್ರೀಟ್ಮೆಂಟ್ಗಿಂತಲೂ ಇದು ಹೇಗೆ ಬೆಟರ್ ಅಂತ ಹೇಳ್ತೀರಾ? ಬೇರೆ ಟ್ರೀಟ್ಮೆಂಟಿಂದ 1/4 1/5 ಕಾಸ್ಟ್ ಇದು. ಬೇರೆ ಟ್ರೀಟ್ಮೆಂಟ್ ತುಂಬ ಎಕ್ಸ್ಪೆನ್ಸಿವ್ ಕ್ಯಾನ್ಸರಲ್ಲಿ. ಕೀಮೊಥೆರಪಿನ ಹೇಳಿಲ್ಲ, ಒಂದೊಂದು ಸೈಕಲ್ ಮೋಸ್ಟ್ ಸಮ್ಟೈಮ್ಸ್ 1 ಲಕ್ಷ ಆಗುತ್ತೆ. ಕಂಪ್ಲೀಟ್ ಟ್ರೀಟ್ಮೆಂಟ್ ತಗೊಳ್ಳೋದು 1.5 ಲಕ್ಷ ತನಕ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟು ದಿನಗಳ? ಆಸ್ ಯೂಶುವಲ್ 28 ದಿನಗಳ ಚಿಕಿತ್ಸೆ. ಹೌದು, ಪೂರ್ತಿ ಟ್ರೀಟ್ಮೆಂಟ್ 28 ದಿವಸಕ್ಕೋಸ್ಕರ. ಆ್ಯಂಡ್ ಇದು ಎಕ್ಸ್ಪೋಜರ್ 1 ಗಂಟೆ ಎವ್ರಿ ಡೇ, ದಿನಗಳು 1 ಗಂಟೆ 28 ದಿವಸಕ್ಕೋಸ್ಕರ ಟ್ರೀಟ್ಮೆಂಟ್ ಇದು. ಓಕೆ, ಈಗ ಮತ್ತೊಬ್ರು ಮಂಗಳೂರಿಂದ ಮಮತಾ ಕರೆ ಮಾಡಿದ್ದಾರೆ. ಮಮತಾ, ನಿಮ್ಮ ಪ್ರಶ್ನೆ ಏನು ಕೇಳಿ. ನಾನು ಮಮತಾ ಅಂತ ಮಂಗಳೂರಿಂದ ಕರೆ ಮಾಡ್ತಿದ್ದೇನೆ. ಹೇಳಿ. ನನ್ನ ಹಸ್ಬೆಂಡ್ಗೆ ಬ್ರೈನ್ ಟ್ಯೂಮರ್. ಅವರಿಗೆ ನಾವು 3 years ಆಯ್ತು. ನಾವು ಅವರಿಗೆ ರೇಡಿಯೋಥೆರಪಿ ಟ್ರೀಟ್ಮೆಂಟ್ ಮಾಡ್ತಿದ್ದೇವೆ. ಮತ್ತೆ ಜೊತೆಯಲ್ಲಿ ಅದು ಗ್ಲಿಯರ್ಸ್ ಅಂತ ಟ್ಯಾಬ್ಲೆಟ್ ತಗೊಂಡಿದ್ದೇವೆ, 63 ಟ್ಯಾಬ್ಲೆಟ್ಸ್. ಆದ್ರೂ ಇನ್ನು ಸ್ವಲ್ಪ ಅವರಿಗೆ ತಲೆನೋವು ಆಗಾಗ ಬರ್ತಿರ್ತದೆ. ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಉಂಟಾ ಏನಂತ, ಏನಾದ್ರು ಮುಂದೆ ಮತ್ತೆ ಟ್ರೀಟ್ಮೆಂಟ್ ಮಾಡ್ಬೇಕಾ ನಾವು, ಏನಾದ್ರು ಇದೆಯಾ ಅಂತ? ಹೌದು, ಇವಾಗ 3 ವರ್ಷ ಆದಮೇಲೆ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಇನ್ನೂ ತಲೆನೋವು ಆಗ್ತಾ ಇದ್ದರೆ ಟ್ಯೂಮರ್ ವಾಪಸ್ ಬಂದಿದೆಯೋ ಇಲ್ವೋ ಅಂತ ನೋಡೋಕ್ಕೋಸ್ಕರ ಒಂದು MRI ಮಾಡಬೇಕು. ಆ ಟ್ಯೂಮರ್ ವಾಪಸ್ ಬಂದಿದ್ದರೆ ಟ್ರೀಟ್ಮೆಂಟ್ ಕೊಡ್ಬೋದು. ಬಟ್ ರೇಡಿಯೇಷನ್ ವಾಪಸ್ ತಿರ್ಗಾ ಕೊಡೋಕ್ಕಾಗುತ್ತೋ ಇಲ್ವೋ ಅಂತ ನೋಡಬೇಕು. ಬಿಕಾಸ್ ರೇಡಿಯೇಷನ್ ನಾರ್ಮಲಿ ನಾವು ಬ್ರೈನ್ಗೋಸ್ಕರ ಲೈಫ್ ಟೈಮ್ ಡೋಸ್ ಒಂದ್ಸತಿ ಕೊಟ್ಬಿಡ್ತೀವಿ, ಅದಾದ್ಮೇಲೆ ತಿರ್ಗಾ ಕೊಡೋಕ್ಕಾಗಲ್ಲ. ಬಟ್ ಈ SPMF ಟ್ರೀಟ್ಮೆಂಟ್ ಕೊಡ್ಬೋದು. ಬಟ್ MRI ಒಂದ್ಸತಿ ನೋಡಿದ್ರೆ ಗೊತ್ತಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಅಂತ. ಓಕೆ ಡಾಕ್ಟರ್ ವಸಿಷ್ಠ ಅವರೇ, ಬಹಳಷ್ಟು ಬ್ರೈನ್ ಟ್ಯೂಮರ್ ಬಗ್ಗೆ ಇರುವಂಥದ್ದು ಟ್ರೀಟ್ಮೆಂಟ್, ವಿಶೇಷ ಥೆರಪಿ ಬಗ್ಗೆ ಕೂಡ ಬಹಳಷ್ಟು ಮಾಹಿತಿ ಕೊಡ್ತೀರಿ. ತಮಗೆ ಧನ್ಯವಾದ. ಶಶಿಧರ್ ಅವರೇ, ನಿಮಗೂ ಕೂಡ ಧನ್ಯವಾದ.
ನೋಡಿದ್ರಲ್ಲ ವೀಕ್ಷಕರೇ, ಮೆದುಳು ಅನ್ನುವಂಥದ್ದು ಬಹಳ ಮುಖ್ಯವಾದ ಅಂಗ. ನಮ್ಮ ದೇಹದ ಪ್ರತಿಯೊಂದು ಅಂಗಗಳು ಕೂಡ ಕಾರ್ಯನಿರ್ವಹಿಸಬೇಕು ಅಂದರೆ ಮೆದುಳು ತುಂಬ ಮುಖ್ಯವಾಗುತ್ತೆ, ಮೆದುಳು ಚುರುಕಾಗಿರಬೇಕಾಗುತ್ತೆ. ಹೀಗಾಗಿ ಮೆದುಳಿನ ಬಗ್ಗೆ ಕಾಳಜಿ ವಹಿಸಿ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.